ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯ ಎಲ್ಲ ಪ್ರೀತಿಯ ಬಂಧುಗಳು ಮತ್ತು ಆರ್ಥಿಕ ಬೆಂಬಲಿಗರಿಗೂ ಹೃದಯಪೂರ್ವಕ ಸ್ವಾಗತಗಳು. ಇಂದು ನಾವು ನೋಡೋದು ಮಕರ ರಾಶಿಯ ಜೂನ್ 2026 ತಿಂಗಳು ಹೇಗಿರಲಿದೆ ಎನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ. ಈ ತಿಂಗಳಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೆಳವಣಿಗೆ ಕಾಣಬಹುದಾ? ಹಣದ ಸ್ಥಿತಿ ಹೇಗಿರಲಿದೆ? ಪ್ರೀತಿ ಮತ್ತು ಸಂಬಂಧದಲ್ಲೂ ಕೂಡ ಹೇಗಿರಲಿದೆ? ಹಾಗೆ ಆರೋಗ್ಯ ಪರಿಣಾಮಗಳ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಯೋಣ. ಇವೆಲ್ಲವನ್ನು ನಾವು ವೇದ ಜ್ಯೋತಿಷ್ಯದ ಗ್ರಹಗಳ ಸಂಚಾರದ ಮೂಲಕ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈಗ ನಾವು ಗ್ರಹಗಳ ಸ್ಥಿತಿಗಳು ಅಥವಾ ಮನೆಗಳು ಹೇಗಿದೆ ಅನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಈ ತಿಂಗಳು ಮಕರ ರಾಶಿಯವರ ಗ್ರಹಗಳ ಪ್ರಮುಖ ಸ್ಥಿತಿಗಳು ಸ್ವಲ್ಪ ಹೀಗಿದೆ. ಮೊದಲನೆಯದಾಗಿ ಸೂರ್ಯನು 6ನೇ ಭಾಗದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಚಂದ್ರನು ದಿನದಿಂದ ದಿನಕ್ಕೆ ಬೆಳೆಯುವ ಅಥವಾ ಪ್ರಭಾವ ನೀರುವಂತ ಸ್ಥಾನದಲ್ಲಿದ್ದಾರೆ. ಇನ್ನು ಮಂಗಳನು 8ನೇ ಭಾಗವಾದ ಕಟಕ ಪ್ರಮಾಣದಲ್ಲಿದ್ದಾರೆ. ಇನ್ನು ಬುಧನು 6ನೇ ಮತ್ತು 7ನೇ ಭಾಗದಲ್ಲಿ ಸಂಚರಿಸುತ್ತಿದ್ದಾರೆ. ಗುರು 5ನೇ ಭಾಗವಾದ ಶುಭ ಸ್ಥಾನದಲ್ಲಿದ್ದಾರೆ. ಇನ್ನು ಶುಕ್ರನು 5ನೇ ಮತ್ತು 6ನೇ ಭಾಗವಾದ ಚಲನೆಯಲ್ಲಿದ್ದಾರೆ. ಇನ್ನು ಶನಿ ನಿಮಗೆ 2ನೇ ಭಾಗವಾದ ಮೀನ ರಾಶಿಯಲ್ಲಿ ಪ್ರಭಾವವನ್ನು ನೀಡುತ್ತಿದ್ದಾರೆ. ಇನ್ನು ರಾಹು 3ನೇ ಭಾಗ, ಕೇತು 9ನೇ ಭಾಗದಲ್ಲಿ ಇದ್ದಾರೆ. ಈಗ ನಾವು ಈ ಗ್ರಹಗಳ ಪರಿಣಾಮವನ್ನು ಹಂತ ಹಂತವಾಗಿ ನಿಮ್ಮ ಕೆರಿಯರ್ ಆಗಿರಬಹುದು, ಕೆಲಸ ಕಾರ್ಯ, ಆರೋಗ್ಯ, ಹಣಕಾಸಿನ ಬಗ್ಗೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ಹಂತ ಹಂತವಾಗಿ ಕೂಡ ನೋಡೋಣ. ಇನ್ನು 6ನೇ ಭಾಗದಲ್ಲಿರುವ ನಿಮ್ಮ ಸೂರ್ಯ ಮತ್ತು ಬುಧನ ಪ್ರಭಾವ ನಿಮ್ಮ ಉದ್ಯೋಗದ ಮೇಲೆ ಹೇಗೆ ಪರಿಣಾಮವನ್ನು ಬೀರುವುದು ಅನ್ನುವುದಾದರೆ, ಮಕರ ರಾಶಿಯ 6ನೇ ಭಾಗ ತುಂಬಾನೇ ಶಕ್ತಿಯುತವಾಗಿದೆ. ಇದು ಕೆಲಸ ಮತ್ತು ಸೇವಾ ಕ್ಷೇತ್ರವನ್ನು ಸೂಚಿಸುತ್ತದೆ. ಇನ್ನು ಶುಭ ಗಳಿಗೆಗಳನ್ನು ನೋಡುವುದಾದರೆ ಅಥವಾ ಶುಭ ಕಾರ್ಯಗಳು ಈ ತಿಂಗಳಿನಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡುವುದಾದರೆ, ಕೆಲಸಗಳಲ್ಲಿ ಹೊಸ ಜವಾಬ್ದಾರಿಗಳನ್ನು ನೀವು ಕಾಣಬಹುದು. ಅಂದರೆ ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ಸಿಗುತ್ತದೆ. ನಿಮ್ಮ ಕೆಲಸದ ವೇಗ ಕೂಡ ಹೆಚ್ಚುತ್ತದೆ. ಅಂದರೆ ನೀವೇನಾದ್ರೂ ನಿಮ್ಮದೇ ಸ್ವಂತ ಬಿಸ್ನೆಸ್ ಅನ್ನು ಮಾಡುತ್ತಿದ್ದರೆ ನಿಮಗೆ ಲಾಭ ಹಾಗೂ ಅತಿ ಶೀಘ್ರದ ಸಮಯದಲ್ಲಿ ಅದು ಒಳ್ಳೆಯ ಮಟ್ಟಕ್ಕೆ ತಲುಪಲು ಇದು ಒಳ್ಳೆಯ ಸಮಯವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಮಗೆ ಯಶಸ್ಸಿನ ಅವಕಾಶಗಳಾಗಿ ಬರಲಿದೆ. ಅಂದರೆ ನಿಮಗೆ ಪ್ರಮೋಷನ್ ಅಥವಾ ರೆಕಗ್ನೈಸೇಷನ್ ಕೂಡ ಸಿಗುವಂತ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಕಾಣುತ್ತದೆ. ಆದರೆ ಅಶುಭ ಪರಿಣಾಮಗಳು ಕೂಡ ಈ ತಿಂಗಳಿನಲ್ಲಿ ನೀವು ಕಾಣಬಹುದು. ಅದು ಯಾವುವು ಅನ್ನುವುದಾದರೆ, ಕೆಲಸದ ಒತ್ತಡಗಳು ಈ ತಿಂಗಳು ನಿಮಗೆ ಹೆಚ್ಚಾಗಬಹುದು. ಸಹೋದ್ಯೋಗಿಗಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಬಹುದು. ಇನ್ನು ಬಾಸ್ಗಳ ಜೊತೆಗೂ ಕೂಡ ಸ್ವಲ್ಪ ಟೆನ್ಷನ್ಗಳು, ಕಿರಿಕಿರಿಗಳು ಕೂಡ ಸಾಧ್ಯವಾಗಿರುತ್ತದೆ. ಇನ್ನು ಸಲಹೆ ಏನು ಅನ್ನುವುದಾದರೆ, ಶಾಂತವಾಗಿ ಕೆಲಸವನ್ನು ಮಾಡಿ ಹಾಗೆ ತುರ್ತು ಪರಿಸರವನ್ನು ನೀಡಬೇಡಿ. ಇನ್ನು ಎರಡನೆಯದಾಗಿ ಹಣಕಾಸಿನ ಸ್ಥಿತಿಯನ್ನು ನೋಡುವುದಾದರೆ, ಶನಿ 2ನೇ ಭಾಗದಲ್ಲಿರುವುದರಿಂದ 2ನೇ ಭಾಗವಾದ ಹಣ, ಕುಟುಂಬ ಮತ್ತು ಸಂಪಾದನೆಯನ್ನು ಸೂಚಿಸುತ್ತದೆ. ಇನ್ನು ಶುಭ ಗಳಿಗೆಗಳು ನಿಧಾನವಾಗಿ ಆದಾಯ ಕೂಡ ನಿಮಗೆ ಹೆಚ್ಚಾಗುತ್ತದೆ. ಹಳೆಯ ಬಾಕಿಯ ಹಣ ಕೂಡ ನಿಮಗೆ ವಾಪಸ್ ಬರಬಹುದು. ಇನ್ನು ಉಳಿತಾಯ ಮಾಡುವಂತ ಅವಕಾಶಗಳು ಕೂಡ ಹೆಚ್ಚಾಗುತ್ತದೆ. ಇನ್ನು ಅಶುಭ ಗಳಿಗೆಗಳು ಏನು, ಇಲ್ಲಿ ನಿಮಗೆ ಅನಿರೀಕ್ಷಿತ ಖರ್ಚುಗಳು ಕೂಡ ಬರಬಹುದು. ಹಣ ನಿಮಗಿಲ್ಲಿ ತಡವಾಗಿ ಕೂಡ ಬರಬಹುದು. ಇನ್ನು ಕುಟುಂಬದ ಸಂಬಂಧಿತ ಖರ್ಚುಗಳು ಅಥವಾ ವೆಚ್ಚಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಈ ತಿಂಗಳು ನಿಮಗೆ ಒಂದು ಸ್ಟೇಬಲ್ ಗ್ರೋತ್ ಇರುತ್ತದೆ, ಜೊತೆಯಲ್ಲಿ ಸ್ಟೇಬಲ್ ಇನ್ಕಮ್ ಕೂಡ ಇರುವಂತ ತಿಂಗಳಾಗಿದೆ. ಇನ್ನು 3ನೇಯದಾಗಿ ಪ್ರೀತಿ ಮತ್ತು ಸಂಬಂಧ. ಇನ್ನು 5ನೇ ಮನೆಯಲ್ಲಿ ಶುಕ್ರನ ಪ್ರಭಾವವಿದೆ. ಇದು ಪ್ರೀತಿ ಮತ್ತು ಸಂಬಂಧದ ಮೇಲೆ ಸೂಚಿಸುತ್ತದೆ. ಇಲ್ಲಿ ಶುಭ ಪ್ರಭಾವ ಏನು ಅನ್ನುವುದಾದರೆ, ಹೊಸ ಪ್ರೇಮ ಸಂಬಂಧಗಳು ಬರುವಂತ ಸಾಧ್ಯತೆ. ಇನ್ನು ಕಪಲ್ಸ್ಗಳಾಗಿದ್ದರೆ ನಡುವೆ ಬಾಂಡಿಂಗ್ಗಳು ಹೆಚ್ಚಾಗುತ್ತದೆ. ಕಮ್ಯುನಿಕೇಶನ್ ಗ್ಯಾಪ್ಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಅಶುಭ ಗಳಿಗೆಗಳು ಏನು ಅನ್ನುವುದಾದರೆ,
ಈಗೋ ಬರಬಹುದು. ನಿಮ್ಮ ಸಂಬಂಧದಲ್ಲಿ ಈಗೋವನ್ನು ಮಧ್ಯದಲ್ಲಿ ತರಬೇಡಿ. ಮಿಸ್ಅಂಡರ್‌ಸ್ಟ್ಯಾಂಡಿಂಗ್‌ಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಆದ್ದರಿಂದ ನಿಮ್ಮ ಮಾತಿನ ಮೇಲೆ, ನಿಮ್ಮ ಚತುರತೆ ಮೇಲೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತದೆ. ಹಳೆಯ ಸಂಬಂಧದ ನೆನಪುಗಳು ನಿಮ್ಮ ಜೀವನವನ್ನು ವ್ಯಸ್ತಗೊಳಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಈ ವಿಷಯಕ್ಕೆ ಸಲಹೆ ಏನು ಅನ್ನುವುದಾದರೆ, ಮಾತಿಗಿಂತ ಗೆಲ್ಲುವ ಗುಣ ಮುಖ್ಯ. ಆದ್ದರಿಂದ ಮಾತು ಕಮ್ಮಿ ಮಾಡಿ ಶಾಂತವಾಗಿದ್ದು ನಿಮ್ಮ ಗೆಲುವನ್ನು ಸಾಧಿಸಿ. ಇನ್ನು ನಾಲ್ಕನೆಯದಾಗಿ, ವಿದ್ಯಾಭ್ಯಾಸ ಅಥವಾ ವಿದ್ಯಾರ್ಥಿಗಳಿಗೆ ಹೇಗಿರುತ್ತದೆ ಎನ್ನುವುದನ್ನು ನೋಡುವುದನ್ನು ಮರೆಯಬಾರದು. ಆದ್ದರಿಂದ ಗುರು 5ನೇ ಭಾಗದಲ್ಲಿರುವುದರಿಂದ ನಿಮಗೆ ಲಾಭವೇನು ಅನ್ನುವುದಾದರೆ, ಕಾನ್ಸಂಟ್ರೇಷನ್ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡುತ್ತಿದ್ದರೆ ಉತ್ತಮ ಫಲಿತಾಂಶಗಳನ್ನು ಕೂಡ ಕಾಣಬಹುದು. ಇನ್ನು ಕ್ರಿಯೇಟಿವ್ ಕ್ಷೇತ್ರದಲ್ಲಿ ನೀವೇನಾದರೂ ಕೆಲಸ ಮಾಡುತ್ತಿದ್ದರೆ ನಿಮಗೆ ಯಶಸ್ಸನ್ನು ಕಟ್ಟಿಟ್ಟ ಬುತ್ತಿ. ಇನ್ನು ಅಶುಭ ಸಮಯಗಳು ಅಥವಾ ಅಶುಭ ಕೆಲಸಗಳೇನಾಗಬಹುದು ಈ ತಿಂಗಳು ಅನ್ನುವುದಾದರೆ, ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಆಗಬಹುದು. ಅಂದರೆ ವಿದ್ಯಾರ್ಥಿಗಳು ಈ ಸೋಷಿಯಲ್ ಮೀಡಿಯಾ ಅಥವಾ ಮೊಬೈಲ್ನನ್ನು ಉಪಯೋಗಿಸಿ ಸರಿಯಾದ ಮಾರ್ಕ್ಸ್ ಅಥವಾ ಅಂಕೆಗಳನ್ನು ತೆಗೆಯಲು ತೊಂದರೆಯಾಗಬಹುದು. ಆಲಸ್ಯ ಕೂಡ ಹೆಚ್ಚಾಗಬಹುದು. ಇನ್ನು ಈ ತಿಂಗಳಿನ ವಿದ್ಯಾಭ್ಯಾಸದ ಕ್ಷೇತ್ರಕ್ಕೆ ಸಲಹೆ ಏನು ಅನ್ನುವುದಾದರೆ, ಇನ್ನು ದಿನದ ಮೊದಲನೆಯ ಭಾಗದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ನಿಮ್ಮ ಅಧ್ಯಯನವನ್ನು ಮಾಡಿ. ಇನ್ನು 5ನೆಯಾದ ಆರೋಗ್ಯ ಭಾಗವನ್ನು ನೋಡುವುದಾದರೆ, ಬುಧನು 8ನೇ ಭಾಗದಲ್ಲಿ ಇರುವುದರಿಂದ 8ನೇ ಭಾಗ ಸಡನ್ ಹೆಲ್ತ್ ಇಶ್ಯೂಸ್ ಅನ್ನು ಸೂಚಿಸುತ್ತದೆ. ಇದರಿಂದ ಬರುವ ಸಮಸ್ಯೆಗಳು ಏನು ಅನ್ನುವುದಾದರೆ, ಹೊಟ್ಟೆಯ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು. ಈ ಹೆಣ್ಣು ಮಕ್ಕಳಿಗೆ PCOD ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ಬರಬಹುದು. ಅಥವಾ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ರೀತಿಯ ತೊಂದರೆ ಕೂಡ ಕಾಣಬಹುದು. ನಿದ್ರಾ ಸಮಸ್ಯೆ ಅಥವಾ ಒತ್ತಡ ಮತ್ತು ಫ್ರಸ್ಟ್ರೇಷನ್ ಕೂಡ ನಿಮಗೆ ಈ ತಿಂಗಳು ಕಂಡು ಬರುತ್ತದೆ. ಇನ್ನು ಇದಕ್ಕೆ ಪರಿಹಾರ ಏನು ಅನ್ನುವುದಾದರೆ, ಧ್ಯಾನ ಮತ್ತು ಯೋಗ ಮಾಡಬೇಕಾಗುತ್ತದೆ. ಹಗುರವಾದ ಆಹಾರವನ್ನು ಸೇರಿಸಿ. ಆಚೆಯ ಊಟವನ್ನು ಆದಷ್ಟು ಈ ತಿಂಗಳು ನೀವು ತಪ್ಪಿಸಬೇಕಾಗುತ್ತದೆ. ಇನ್ನು ಸ್ಟ್ರೆಸ್ ಅವಾಯ್ಡ್ ಮಾಡಬೇಕಾಗಿರುತ್ತದೆ. ಇನ್ನು ಸಲಹೆ ಏನು ಅನ್ನುವುದಾದರೆ, ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ. ಆದ್ದರಿಂದ ಆಚೆಯ ಊಟ ಕಮ್ಮಿ ಮಾಡಿ, ನಿದ್ದೆ ಚೆನ್ನಾಗಿ ಮಾಡಿ, ನೀರನ್ನು ಹೆಚ್ಚು ಸೇವಿಸಿ. ಇನ್ನು ವ್ಯವಹಾರದಲ್ಲಿ ಶುಭ ಫಲಗಳು ಏನು ಅನ್ನುವುದನ್ನು ನೋಡಿದರೆ, ಹೊಸ ಬಿಸ್ನೆಸ್ ಐಡಿಯಾಗಳು ಬರಬಹುದು. ಪಾರ್ಟ್ನರ್ಶಿಪ್ ಅವಕಾಶಗಳು ಕೂಡ ಸಿಗಬಹುದು. ಹಾಗೆ ರಿಸ್ಕ್ ಅಥವಾ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನೀವು ತಪ್ಪಿಸಬೇಕಾಗುತ್ತದೆ. ಇನ್ನು ಕ್ವಿಕ್ ಆಗಿ ಪ್ರೊಫೈಲ್ನನ್ನು ನೀಡುವುದು ಅಥವಾ ಸಹಿಯನ್ನು ತಕ್ಷಣವೇ ಹಾಕುವುದನ್ನು ಕೂಡ ನೀವು ತಪ್ಪಿಸಬೇಕಾಗಿರುತ್ತದೆ. ಲಾಂಗ್ ಟೈಮ್ ಪ್ಲಾನಿಂಗ್ ಮಾಡುವುದು ಉತ್ತಮ. ಇನ್ನು ಈ ತಿಂಗಳು ನಿಮ್ಮ ರಾಹು ಮತ್ತು ಕೇತುವ ಪರಿಣಾಮಗಳು ಹೇಗಿರುತ್ತೆ ಅನ್ನುವುದನ್ನು ನೋಡೋಣ. ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗುತ್ತದೆ. ಹಾಗೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಉತ್ತಮವಾಗಿರುತ್ತದೆ. ಇನ್ನು ಶಾರ್ಟ್ ಟ್ರಾವೆಲ್ ಲಾಭ ಕೂಡ ನಿಮಗೆ ಸಿಗುತ್ತದೆ. ಅಂದರೆ ನಿಮ್ಮ ಮನೆಯವರು ಅಥವಾ ನೀವು ಇಷ್ಟಪಡುವವರ ಜೊತೆಗೆ ಎಲ್ಲಾದರೂ ಟ್ರಿಪ್ ಅಥವಾ ಪಿಕ್ನಿಕ್ ಹೋಗುವಂತ ಚಾನ್ಸಸ್ ಕೂಡ ನಿಮಗೆ ಹೆಚ್ಚಾಗಿ ಕಂಡುಬರಬಹುದು. ಹಾಗೆ ಕೇತು 9ನೇ ಭಾಗದಲ್ಲಿ ಇರುವುದರಿಂದ ಸ್ಪಿರಿಚುಯಲ್ ಇಂಟ್ರೆಸ್ಟ್ ಅಂದರೆ ದೇವರ ಬಗ್ಗೆ ಇಂಟ್ರೆಸ್ಟ್ ಕೂಡ ಹೆಚ್ಚಾಗುತ್ತದೆ. ತಂದೆ ಅಥವಾ ಮೆಂಟಲ್ ಸಪೋರ್ಟ್ ನಿಮಗೆ ಕಡಿಮೆಯಾಗಬಹುದು. ಇನ್ನು ಮೊದಲಿನಿಂದ ಪ್ಲಾನ್ ಮಾಡಿದಂಥ ಲಾಂಗ್ ಟ್ರಾವೆಲ್ಗಳು ಅಥವಾ ಟ್ರಿಪ್ಗಳು ಡಿಲೇ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮಕರ ರಾಶಿಯ ಜೂನ್ 2026ರ ಒಟ್ಟು ಫಲಿತಾಂಶ ಹೀಗಿರುತ್ತದೆ. ಕೆಲಸ ಕಾರ್ಯಗಳಲ್ಲಿ ಒತ್ತಡ ಪ್ಲಸ್ ಅವಕಾಶ ಎರಡೂ ಇರುವಂತ ತಿಂಗಳಾಗಿದೆ. ಇನ್ನು ನಿಧಾನವಾಗಿ ಹಣಕಾಸಿನ ಬೆಳವಣಿಗೆ. ಪ್ರೀತಿ ಸಂಬಂಧಗಳು ಮಿಶ್ರ ಫಲದಲ್ಲಿ ಕಾಣಿಸುತ್ತದೆ. ಇನ್ನು ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಶುಭ ವಿಷಯಗಳು ಈ ತಿಂಗಳು ಏನಾಗುತ್ತದೆ ಅಂದರೆ, ಕೆಲಸದಲ್ಲಿ ಪ್ರೋಗ್ರೆಸ್ ಅನ್ನು ನೀವು ಕಾಣಬಹುದು. ಆದಾಯವು ನಿಧಾನವಾಗಿ ಹೆಚ್ಚಾಗುತ್ತದೆ. ಹೊಸ ಅವಕಾಶಗಳು ಕೂಡ ಬರುತ್ತವೆ. ಹಾಗೆ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತದೆ. ಇನ್ನು ನೀವು ಪರಿಹಾರಗಳು ಏನು ಮಾಡಬೇಕು ಅನ್ನೋದಾದ್ರೆ, ಶನಿ ದೇವರಿಗೆ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ.
ಇನ್ನು ಹನುಮನ ಪೂಜೆ ಮಾಡಿ ಮಂಗಳವಾರ ಹನುಮಾನ್ ಚಾಲೀಸನ್ನು ಪಠಿಸಿ. ದಿನದಲ್ಲಿ 10 ನಿಮಿಷವಾದರೂ ಧ್ಯಾನ, ಇಲ್ಲದಂತೆ ನಿಧಾನವಾಗಿ ಜ್ಞಾನವನ್ನು ಪ್ರಾರಂಭಿಸಿ. ಜೂನ್ 2026 ಮಕರ ರಾಶಿಯವರಿಗೆ ಒಂದು ಮಿಕ್ಸ್ಡ್ ಎನರ್ಜಿ ಮಂತ್ ಆಗಿದೆ. ನಿಮ್ಮ ಕ್ಷಮಾ ಪ್ಲಸ್ ಸಹನೆ ಇಟ್ಟರೆ ಮುಂದಿನ ತಿಂಗಳು